ಒಂದಿನ ಸಾಯಂಕಾಲ ನಮ್ಮ ಸ್ನೇಹಿತನಾದ ಕೋತಿ ಚಟ್ಟು ಮತ್ತು ಗಿಳಿಯಾದ ಇಕ್ಕಿ ಇಬ್ರು ಒಟ್ಟಿಗೆ ನರಿಯ ಮದ್ವೆಗೋಸ್ಕರ ಹೋಗ್ತಿರ್ತಾರೆ. ಮಿತ್ರ, ನಾವ್ ಹೋಗೋ ಅಷ್ಟರಲ್ಲಿ ಕಾರ್ಯಕ್ರಮ ಮುಗ್ದೋಗುತ್ತಾ? ಅಡೇ ಇತಿ, ನೀ ಏನಕ್ಕೆ ಈ ರೀತಿ ಗಾಬರಿ ಆಗ್ತಿದೀಯಾ? ಆತರ ಹೇಳ್ತಿಲ್ಲ ಚಟ್ಟು, ನಾನೊಂದ್ ವಿಷಯನ ಕೇಳ್ಪಟ್ಟೆ. ನರಿಯ ಮದ್ವೆಗೋಸ್ಕರ ಪಕ್ಕದ ಹಳ್ಳಿಯಿಂದ ವಿವಿಧ ರೀತಿಯ ಹಣ್ಣು ಹೂವುಗಳನ್ನ ತಂದಿದ್ದಾರಂತೆ. ಹೌದಾ? ಅದು ನಂಗೆ ಗೊತ್ತೇ ಇಲ್ವಲ್ಲ. ನಾವಿಲ್ಲಕ್ಕ ಡಾನ್ಸ್ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಏನು ನಿಜವಾಗ್ಲೂನಾ? ಈ ತರ ಕಾರ್ಯಕ್ರಮ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತೋಳನ್ನ ಇನ್ನೊಂದು ವಿಷಯವನ್ನ ಹೇಳಿದ್ರು, ಅದೇನಂದ್ರೆ ಕೋಗಿಲ ಅಕ್ಕಂದು ಗಾಯನ ಕಾರ್ಯಕ್ರಮ ಕೂಡ ಇದೆ ಅಂತೆ. ಇದನ್ನೆಲ್ಲ ಕೇಳಿದ್ಮೇಲೆ ನನಗೆ ಇರಕ್ಕೆ ಆಗ್ತಿಲ್ಲ. ಬಾ ಬೇಗ ಹೋಗೋಣ. ಅವರಿಬ್ರು ಬೇಗ ಬೇಗ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಇಕ್ಕಿಗೆ ಏನೋ ಕಾಣಿಸುತ್ತೆ. ಮಿತ್ರ ಮಿತ್ರ, ಅರೆ ಅಲ್ಲಿ ನೋಡು, ಅದು ಚೀಕುನೇ ಇರ್ಬೇಕಲ್ವಾ? ಹಾ ಅವನೇ ಅವ್ನ್ ನೋಡಿದ್ರೆ ಅಷ್ಟೇ. ಬಾ ನಾವು ಬೇಗ ಹೋಗ್ಬಿಡಣ. ಅದು ಎಲ್ಲಿ ಹೋಗಿರುತ್ತೆ? ಒಂದ್ಸತಿ ನನ್ ಕೈಗೆ ಸಿಗ್ಲಿ, ಆಮೇಲೆ ಎಂತ ಮಾಡ್ತೀನಿ ನೋಡು. ಅರೆ ಮಂಗಣ್ಣ, ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ಸ್ವಲ್ಪ ಬರ್ತೀರಾ? ನಾನು ನಿಮ್ಮ ಹತ್ರ ಕೇಳ್ಬೇಕು. ನಾ ಚಿಂಕು ನಿಮ್ಮನ್ನ ಕರಿತಾ ಇದ್ದೀನಿ, ಬನ್ನಿ ಇಲ್ಲಿಗೆ. ಅಯ್ಯೋ, ಚಿಕ್ಕು ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು ಚಟ್ಟು? ಗೊತ್ತಿಲ್ಲ, ಬಾ ಹೋಗಿ ನೋಡೋಣ. ಹೋಗಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಕ್ಕೆ ಅವ್ನ್ ಬಿಡೋದೇ ಇಲ್ಲ. ಓ, ಅವರು ಬರ್ತಾ ಇದಾರೆ. ಬರ್ತಾ ಇದಾರೆ. ಓ, ಆ ಇರುವ ಎಲ್ಲಿಗೋಯ್ತು? ಏನಕ್ಕೆ ಕರ್ದೆ ಚಿಕ್ಕು? ಅದು ಏನಕ್ಕಂದ್ರೆ ನೀವು ಎಲ್ಲಿಗೋ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಎಲ್ಲಿ ಹೋಗ್ತಾ ಇದ್ದೀರಾ? ಅದು ನಾವು ನರಿಯಣ್ಣನ ಮದ್ವೆಗೆ ಹೋಗ್ತಿದೀವಿ. ಅಯ್ಯೋ, ಏನಕ್ಕೆ ನಿಜ ಹೇಳ್ದೆ? ಆತರ ಅಲ್ಲ ಚೀಕು, ನಾನೇ ತಪ್ಪಾಗಿ ಹೇಳ್ಬಿಟ್ಟೆ. ನಾವು ಡಾಕ್ಟರ್ ಕಪ್ಪಯ್ಯ ಮದ್ವೆಗೆ ಹೋಗ್ತಿದೀವಿ. ಓ, ಹಕ್ಕಿರನಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಎಷ್ಟು ಬುದ್ಧಿಶಾಲಿ, ಎಷ್ಟು ಶಕ್ತಿಶಾಲಿ ಅಂತ. ಆತರ ಅಲ್ಲ ಚೀಕು, ನಿಜವಾಗ್ಲೂ ನಿಜಾನೇ ಹೇಳ್ತಿದೀನಿ. ಓ ಸರಿ ಸರಿ, ನೀ ಜಾಸ್ತಿ ಮಾತಾಡ್ಬೇಡ. ನಾನು ನಿಮ್ ಜೊತೆಗೆ ಬರ್ತೀನಿ, ಆಯ್ತಾ? ಬನ್ನಿ ಬನ್ನಿ. ಅದ್ ಹೇಗ್ ಸಾಧ್ಯ? ಮೊದ್ಲು ಹೋಗಿ ನಿಮ್ಮ ಅಪ್ಪನ ಕೇಳ್ಬಿಟ್ ಬಾ. ಅದನ್ನ ಆಮೇಲೆ ಕೂಡ ನಾ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಏಯ್, ನಾನೀಗ ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಬಂದೇ ಬರ್ತೀನಿ. ಬರ್ಬೇಕಾದ್ರೆ ಕಣ್ಣಿಗೆ ಬಿದ್ರೆ ನಿನ್ ಚಟ್ನಿ ಮಾಡ್ಬಿಡ್ತೀನಿ. ಅರೆ ಚಿಕ್ಕು, ನೀನು ಯಾರ ಹತ್ರ ಮಾತಾಡ್ತಾ ಇದೀಯಾ? ಅದ ಒಂದು ಸಣ್ಣ ಇರುವೆ ಹತ್ರ. ಏನು ಇರುವೆನಾ? ಆ ಚಿಕ್ಕ ಇರುವೆ ನಿನಗೇನ್ ಮಾಡ್ತು? ಅದು ಏನಂದ್ರೆ, ನಾನು ಇಲ್ಲಿ ನಿಂತ್ಕೊಂಡು ಹೋಗೋರ್ ಬರೋರ್ ಮೇಲೆ ಕಲ್ಲನ್ನ ಹಾಕ್ತಾ ಇದ್ದೆ. ಆವಾಗ ಒಂದು ಇರುವೆ ನನ್ನ ಜೋರಾಗಿ ಕಚ್ಬಿಡ್ತು. ನಂಗೆ ತುಂಬಾ ಕೋಪ ಬಂದ್ಬಿಡ್ತು. ಅದಕ್ಕೆ ನೀನು ಏನ್ ಮಾಡ್ತೀಯಾ? ನಾನು ಅದನ್ನ ಹುಡುಕಿ ತುಂಬಾ ದೂರಕ್ಕೆ ಎಸಿಬೇಕು. ಆದ್ರೆ ನಾನು ನೋಡಿ ಹೆದರ್ಕೊಂಡು ಹೋಗಿ ಅಡ್ಕೊಂಡ್ ಕೂತಿದ್ದೆ. ಸರಿ ಸರಿ ಆಯ್ತು, ಸರಿ ಬನ್ನಿ ಹೋಗೋಣ. ಈ ಚಿಕ್ಕ ಇರುವೆ ಚೆಕ್ಕು ಕೋತಿ ಮತ್ತು ಪಕ್ಷಿಯಾದ ಇಕ್ಕಿ ಚಿಕ್ಕು ಜೊತೆ ಹೋಗ್ತಿರೋದನ್ನ ನೋಡುತ್ತೆ. ನಿಂಗ್ ಗೊತ್ತೋ, ನಾನು ತುಂಬಾ ಶಕ್ತಿಶಾಲಿ. ನಿಂಗೆ ಗೊತ್ತಾಯ್ತು? ನಿಂಗೆ ಯಾರು ಹೇಳಿದ್ರು? ಅರೆ ಚೀಕು, ಈಗ ತಾನೇ ನಿನ್ನ ಮಗದನ್ನ ಹೇಳ್ದೆ. ನಂಗೇನ್ ಅನಿಸ್ತಾ ಇದೆ ಅಂದ್ರೆ, ನೀವ್ ನನ್ನ ನಂಬೋದೇ ಇಲ್ಲ ಅಂತ. ಸರಿ, ಸಾಬೀತ್ ಮಾಡ್ತೀನಿ. ಪರವಾಗಿಲ್ಲ. ನೀವ್ ಹಾಗೆ ಹೇಗೆ ಹೇಳಕ್ಕಾಗುತ್ತೆ? ನಾನು ಏನಾದ್ರೂ ಹೇಳಿದ್ರೆ ಅದನ್ನ ನೀವು ನಂಬೇಕು ತಾನೆ? ಇಲ್ಲಾಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ನನ್ ಶಕ್ತಿಯನ್ನ ನೋಡಿದ್ಯಾ ಹಕ್ಕಿರಾಣಿ? ನೋಡಿದ್ವಿ, ಭಯಂಕರವಾಗಿದೆ. ಇನ್ನೂ ಇದೆ.
ಚಿಕ್ಕು ಅದೆಲ್ಲ ಆಮೇಲೆ ಮಾಡೋಣ. ಆಲ್ರೆಡಿ ತುಂಬಾ ಲೇಟ್ ಆಗೋಯ್ತು ಚಟ್ಟು. ನಾವಲ್ಲಿಗೆ ಹೋಗೋ ಅಷ್ಟ್ರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಅನ್ಸುತ್ತೆ. ಉಳ್ದಿರೋ ದಾರಿಯನ್ನ ಯೋಚನೆ ಮಾಡ್ತಾ ನಾನು ತುಂಬಾ ಹೆದರ್ತಾ ಇದ್ದೀನಿ. ಅದು ಏನಕ್ಕೆ? ಈ ಸತಿ ಚಿರತೆ ಅಣ್ಣ ಅಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರೇನಕ್ಕೆ ಸುತ್ತಾಡ್ತಾ ಇರ್ತಾರೆ? ಒಂದೇ ಕಡೆ ಅವರಿಗೆ ಕೂರಕ್ಕಾಗಲ್ವಾ? ಚಿಕ್ಕು ನೀನು ಚಿಕ್ಕವನು, ಅದ್ರ ಬಗ್ಗೆ ಎಲ್ಲ ನಿಂಗೆ ಗೊತ್ತಿಲ್ಲ ಬಿಡು. ಬರ್ಲಿ ಬರ್ಲಿ, ನಾನು ಅವನಿಗೆ ನಾನು ಯಾರು ಅಂತ ತೋರಿಸ್ತೀನಿ. ನಾನೇನು ಫುಟ್ಬಾಲ? ಯಾರು ಬಂದು ನನ್ನ ಒದ್ದು ಬಿಸಾಕ್ತಾ ಇರ್ತಾರೆ. ಒಳ್ಳೇದಾಯ್ತು, ನಾನು ಕೊಳದಲ್ಲಿ ಬಿದ್ಬಿಟ್ಟೆ. ಸರಿ, ಒಂದು ಸ್ನಾನ ಮಾಡೋಣ. ಓನು ಬರ್ಲಿ, ನಾನು ಇಲ್ಲಿ ನೋಡಿ ಹೆದ್ರಲ್ಲ, ಚಿರತೆ ನೋಡಿ ಹೆದ್ರಲ್ಲ. ಆಗ ಮರದ ಹಿಂದ್ಗಡೆಯಿಂದ ಒಂದು ಚೀತಾ ಇವರ ಮೂವರನ್ನು ಗುರಾಯಿಸಿ ನೋಡ್ತಾ ಇರುತ್ತೆ. ಇವತ್ತು ಒಳ್ಳೆ ಬೇಟೆ, ಆನೆ ಮಾರಿ ಇದೇ ಇವತ್ತಿನ ನನ್ನ ಶಿಕಾರಿ. ಅರೇ ಚಿತೆ ಬಂದಿದೆ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಅರೆ ನೀನ್ ಈ ತರ ಕಿರ್ಚಿದ್ರೆ ಯಾರ್ ಎದ್ದಿದಾರೋ ಅವ್ರು ಮಾತ್ರ ಇಲ್ಲಿಂದ ಓಡೋಗ್ತಾರೆ. ಹೌದೌದು, ಸರಿಯಾಗಿ ಹೇಳಿದ್ರಿ. ನಾನ್ ಬೇರೆ ನಿದ್ದೆಯಿಂದ ಎದ್ಬಿಟ್ಟೆ. ಇವಾಗ ನಾನು ಎದ್ದಿದ್ದೀನಲ್ವಾ, ನಾನು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತೀನಿ. ಆದ್ರೆ ಅದನ್ನ ನೋಡಿ ನನಗೆ ಯಾವ ಹೆದರಿಕೆನೂ ಇಲ್ಲ, ಸುಮ್ನೆ ಹೋಗ್ತಿದ್ದೀನಿ ಅಷ್ಟೇ. ಅಯ್ಯೋ, ನಾನು ಕೊಲ್ಬೇಡ. ನಾನಿನ್ನ ಕೊಲ್ಲಲ್ಲ, ನಿನ್ನ ತಿಂದಾಕ್ತೀನಿ, ಮತ್ ಏನು ಇಲ್ಲ. ನಾನು ಅಮಾಯಕ. ಹಾ, ನಾನು ಕೂಡ ನಿದ್ದೆ ಮಾಡ್ಬೇಕಾದ್ರೆ. ಒಂದ್ಸತಿ ನನ್ನ ಹೋಗಕ್ ಬಿಟ್ಬಿಡು. ನಿಂಗೆ ಬೇಕಂದ್ರೆ ಒಂದು ಅವಕಾಶ ಕೊಡ್ತೀನಿ. ಯಾವ ರೀತಿ ಅವಕಾಶ? ಇಲ್ಲಿ ನೋಡು, ನಾನಿನ್ನ ಉಗ್ರಲ್ಲಿ ಕೊಲ್ಲ, ಇಲ್ಲ ನನ್ನ ಹಲ್ಲಲ್ಲಿ ಕೊಲ್ಲ, ಇಲ್ಲ ಅಂದ್ರೆ ಆ ಕೋಲಿದೆಯಲ್ಲ ಅದೇ ಸಾಕು. ಕೋಲಲ್ಲೂ ಕೊಲ್ಲು. ಸರಿ. ಏಯ್ ನೀನಾ? ನಿಂಗೆ ನಿನ್ನ ಹಸುವನ್ನ ನೀಗಿಸ್ಕೋದಕ್ಕೆ ನನ್ನ ಮಗುನೇ ಬೇಕಿತ್ತ? ನಂಗೆ ಅದು ಗೊತ್ತಾಗಿಲ್ಲ, ಈಗ ಗೊತ್ತಾಯ್ತು ತಾನೆ. ಚೀಕು, ನೀನು ಹೋಗಕ್ಕಿಂತ ಮುಂಚೆ ನನ್ನ ಹತ್ರ ಹೇಳಿರ್ಬೇಕು. ಈತಿ ಹಕ್ಕಿ ನನ್ನ ಹತ್ರ ಬಂದು ಹೇಳಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಹೇಳು? ಅದು ನೀನು ಚಿಕ್ಕು, ಅವ್ ರೀತಿ ಅಲ್ಲ, ನೀನು ಅರ್ಥ ಮಾಡ್ಕೋಬೇಕು. ಸರಿ, ನಂತರ ಹೇಳು, ನೀ ಎಲ್ಲಿ ಹೋಗ್ಬೇಕು? ನಿನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನನ್ನ ಕ್ಷಮಿಸ್ಬಿಡಿ ಅಪ್ಪ, ಇನ್ ಮುಂದೆ ನಾನು ನಿಮ್ಮ ಹತ್ರ ಹೇಳ್ದೆ ನಾನು ಎಲ್ಲಿಗೂ ಹೋಗಲ್ಲ. ಸರಿ ಬಾ, ಒಟ್ಟಿಗೆ ಹೋಗೋಣ. ಇನ್ ಮುಂದೆ ನೀನು ಎಲ್ಲಿಗೆ ಹೋದ್ರು ಕೂಡ ನನ್ನ ಹತ್ರ ಹೇಳಿ ಹೋಗು, ಅರ್ಥ ಆಯ್ತಾ? ಈ ಹಳೆ ಟೆಕ್ನಿಕ್ ಈಗಿನ ಕಾಲದಲ್ಲಿ ಕೆಲಸನೇ ಮಾಡ್ತಾ ಇಲ್ಲ. ಒಂದಿನ ಎಲ್ಲ ಮೊಲ ಜಿಂಕೆ ಎಲ್ಲ ನಂಗೆ ಸಿಗ್ತಾ ಇತ್ತು. ಎಂತ ಅದ್ಭುತವಾದ ದಿನ ಅದು. ಅರೆ, ಗುಡ್ಡದೋಡಿ ಇಲಿ ಸಿಕ್ತಂಗಾಯ್ತಲ್ಲಪ್ಪ. ಪರವಾಗಿಲ್ಲ, ಇಲಿ ತಾನೇ. ಇಲಿ ಸಿಹಿ ಗೆಣಸ್ ಜೊತೆ. ಇವತ್ತು ಒಳ್ಳೆ ಊಟನೇ. ಅಲ್ಲಿ ನಿಂತ್ಕೋ. ಯಾರು ನೀನು? ನಿನ್ನ ಅಕ್ಕಪಕ್ಕದಲ್ಲಿ ನಾನು ನೋಡೇ ಇಲ್ವಲ್ಲ. ಏಯ್, ನಾ ಹೇಳಿದ್ ನಿಂಗೆ ಕೇಳಿಸಿಲ್ವಾ? ಏನೋ ಅವಶ್ಯಕತೆ ಇಲ್ಲ.
ನಾನು ಏನಕ್ಕೆ ನನ್ನ ಬೇಟೆ ಹತ್ರ ಅದ್ರ ಹೆಸರು ವಿಳಾಸ ಎಲ್ಲ ಕೇಳ್ತಾ ಇದ್ದೀನಿ. ನಾನ್ ಯಾಕೆ ಹೆದರ್ಕೊಬೇಕು? ನಾನು ಯೋಚನೆ ಮಾಡ್ಬೇಕಷ್ಟೇ. ಅಮ್ಮನೇ ಇದನ್ನ ಹೇಳ್ಕೊಟ್ಟಿದ್ದು. ನಾವು ಕಷ್ಟದಲ್ಲಿ ಸಿಗಾಕೊಂಡ್ರೆ ಮೊದ್ಲು ಯೋಚನೆ ಮಾಡ್ಬೇಕು. ಇದನ್ನೊಂದ್ಸತಿ ಟ್ರೈ ಮಾಡೋಣ. ಅರೆ ನರಿಯಣ್ಣ, ನಾನು ನನ್ನ ಒಳ್ಳೆ ಫ್ರೆಂಡ್ ಆದ ಕರಡಿ ಎಮ್ಮೆ ಅವ್ರ ಮನೆಗೆ ಹೋಗ್ತಿದ್ದೀನಿ. ಬಾಲು ಎಮ್ಮೆನಾ? ಅದ್ಯಾವ ಪ್ರಾಣಿ? ಓ ಅವರಾ? ಅವರು ಎಂತ ಜೀವಿ ಅಂದ್ರೆ ಅವರ ಮೈ ಕರಡಿ ತರ ಇರುತ್ತೆ, ಆಮೇಲೆ ತಲೆ ಎಮ್ಮೆ ತರ ಇರುತ್ತೆ. ಅವರಿಗೆ ನರಿ ಮಾಂಸ ಅಂದ್ರೆ ತುಂಬಾ ಇಷ್ಟ. ಇದು ಹೇಳ್ತಾ ಇರೋದು ಎಲ್ಲವೂ ನಿಜಾನಾ? ಆ ರೀತಿ ಯಾವ ಜೀವಿ ಇದೆ? ಇದುವರೆಗೂ ನೀವು ಕರಡಿ ಎಮ್ಮೆನ ನೋಡಿಲ್ಲ ಅಂದ್ರೆ ನನ್ ಜೊತೆ ಬನ್ನಿ ನರಿಯಣ್ಣ. ಹೋಗ್ತಾ ಹೋಗ್ತಾ ಹಾಡಾಡ್ಕೊಂಡು ಹೋಗೋಣ. ಅರೆ ಹೌದಾ, ನಾನು ನಿನ್ ಜೊತೆ ಬಂದ್ರೆ ಇವತ್ತು ನಮ್ಮ ರಿಲೇಷನ್ ಅಲ್ಲಿ ಒಬ್ರು ಬರ್ತ್ಡೇ. ನಾನು ಅಲ್ಲಿಗೆ ಹೋಗ್ಬೇಕು, ನೀನು ಹೋಗ್ತಾ ಇರೋ. ಅಯ್ಯೋ ದೇವ್ರೆ, ಅವ್ರ ಹೆಸರು ಕೇಳಿದ್ರೇನೆ ನಂಗೆ ಗಡ ಗಡ ನಡಗುತ್ತೆ. ನಾ ಇಲ್ಲಿಂದ ಓಡೋಗ್ತೀನಪ್ಪ. ಎಷ್ಟೊತ್ತಿಂದ ನಾನು ಇಲ್ಲೇ ಕೂತಿದ್ದೀನಿ. ಅಟ್ಲೀಸ್ಟ್ ಒಂದು ಪಾರಿವಾಳ ಆದ್ರೂ ಈ ಕಡೆ ಹೋಗ್ಬೋದಲ್ವಾ? ಹಸಿವು ಬೇರೆ ಆಗ್ತಿದೆ. ಇಲ್ಲಿ ಕೂತ್ಕೊಂಡು ಏನ್ ಪ್ರಯೋಜನನೇ ಇಲ್ಲ. ಸರಿ, ಇಲ್ಲಿಂದ ಹೋಗೋಣ. ಒಂದು ಇಲಿ, ಇದೇ ಸಾಕು. ಅರೆ, ನಿನ್ ಕಣ್ ಕಾಣಿಸಲ್ವಾ ಏನು? ಈ ತರ ಎದುರುಗಡೆ ಬಂದು ನಿಂತ್ಬಿಡೋದೇನಾ? ನೀನ್ ನನ್ನ ನೋಡಿ ಕಂಡಿಡ್ದಿಲ್ವಾ? ಎಲ್ಲ ಚಿಕ್ಕ ಚಿಕ್ಕ ಪ್ರಾಣಿಗಳು ನನ್ನನ್ನ ನೋಡಿದ್ರೆ ಭಯ ಪಡ್ತವೆ. ಹೌದಾ? ಆದ್ರೆ ನೀನು ತುಂಬಾ ಒಳ್ಳೆ ಬುದ್ಧಿ ಇರುವ ಒಂದು ಜೀವಿ ಅಂತ ಅನ್ಕೊಂಡಿದ್ದೆ. ನಾನಂತೂ ಹಂಗೆ ಹೇಳೇ ಇಲ್ಲ. ಹಾಗಾದ್ರೆ ನಿನಗಂತೂ ಅರ್ಥ ಆಗಿಲ್ಲ. ತುಂಬಾ ದೊಡ್ಡ ಮುಟ್ಟಾಳ ಅನ್ಸುತ್ತೆ. ನಾನ್ ಸ್ವಲ್ಪ ಹುಷಾರಾಗಿದ್ರು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ಬೋದು. ಓ ಹೌದಾ, ಸರಿ, ನೀವು ಒಳ್ಳೆಯವ್ರು ಅನ್ಸುತ್ತೆ. ನಿಮ್ಗೇನ್ ಬೇಕು? ನಾನ್ ನಿನ್ನನ್ನ ತಿನ್ಬೇಕನ್ಕೊಂಡಿದ್ದೀನಿ. ನಾನು ನನ್ನ ಒಳ್ಳೆ ಫ್ರೆಂಡ್ ಆದ ಕರಡಿ ಎಮ್ಮೆ ಅವ್ರ ಮನೆಗೆ ಹೋಗ್ತಿದ್ದೆ. ಬಾಲು ಹದ್ದ? ಕರಡಿ ತರ ಮೈ ಹಾಗೂ ಎಮ್ಮೆ ತರ ತಲೆ. ಅವರಿಗೆ ತುಂಬಾ ಇಷ್ಟವಾದ ಆಹಾರ ಪಕ್ಷಿಗಳಿಗೆ ಗೊತ್ತಾ? ನೀವು ನನ್ ಜೊತೆನೆ ಬನ್ನಿ. ಹೋಗ್ತಾ ಹೋಗ್ತಾ ನಾವು ದಾರಿಯಲ್ಲಿ ಹಾಡಾಡ್ಕೊಂಡು ಹೋಗೋಣ. ನನ್ನ ಸ್ನೇಹಿತನು ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಬನ್ನಿ ಹೋಗೋಣ. ಅದು ನನಗೆ ತುಂಬಾ ಮೈ ಹುಷಾರಿಲ್ಲ. ಏನು ಜ್ವರ ಬಂದಂಗೆ ಅನಿಸ್ತಾ ಇದೆ. ನೀನು ಹೋಗ್ಬಾ, ಆಯ್ತಾ? ಮುಟ್ಟಾಳ, ಇಲ್ಲಿರೋರೆಲ್ಲ ನಾನೇನ್ ಹೇಳಿದ್ರು ಅದನ್ನ ಹಾಗೆ ನಂಬಿಡ್ತಾರೆ. ಅರೆ ಏನಿದು? ನಾನ್ ನೋಡಿ ನೀನು ಹೆದ್ರಲ್ವಾ? ಅಯ್ಯೋ ದೇವ್ರೆ, ಹೆದರ್ಕೊಂಡೆ. ಅಯ್ಯೋ ದೇವ್ರೆ, ಹೆದರ್ಕೊಂಡೆ. ನಾನು 2 ಸತಿ ಹೆದರ್ಕೊಂಡೆ. ಇನ್ನೊಂದ್ಸತಿ ಹೆದರ್ಕೊಬೇಕಾ? ಏನ್ ನೀನು ನನ್ನ ಹತ್ರ ತಮಾಷೆ ಮಾಡ್ತಾ ಇದೀಯಾ? ಅರೆ ಇಲ್ಲ ಇಲ್ಲ, ನಿಜ ಹೆದರ್ಕೊಂಡೆ. ಏನಾದ್ರೂ ಮಾಡಿ ಇದನ್ನ ಮೊದ್ಲು ಇಲ್ಲಿಂದ ಓಡಿಸ್ಬೇಕು. ಹೇ, ಈ ಕಡೆ ತಿರುಗಿ ನಾನು ಎಷ್ಟು ಸುಂದರವಾಗಿದ್ದೀನಿ ಅಂತ ನೋಡ್ತಿದ್ಯಾ? ನಾನ್ ನಿನ್ನ ತಿನ್ನೋದಿಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಓಹೋ, ಹಾಗಾದ್ರೆ ಸ್ವಲ್ಪ ಹೊತ್ತು ನೀನ್ ಕಾಯ್ದಿರ್ಬೇಕು. ಅದೇನಕ್ಕೆ? ಯಾಕಂದ್ರೆ ನಾನು ನನ್ನ ಒಳ್ಳೆ ಸ್ನೇಹಿತನಾದ ಕರಡಿ ಎಮ್ಮೆ ಮನೆಗೆ ಹೋಗ್ತಿದ್ದೀನಿ. ಬಾಲು ಎಮ್ಮೆನಾ? ಅದ್ಯಾರು? ಅದಾ, ಅವರು ಎಂತ ಜೀವಿ ಅಂದ್ರೆ ನೋಡಕ್ಕೆ ಮೈ ಎಲ್ಲ ಕರಡಿ ತರ ಇರುತ್ತೆ, ಆದ್ರೆ ತಲೆ ಎಮ್ಮೆ ತರ. ಮೂಳೆ ಇಲ್ದಿರೋ ಮಾಂಸ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ, ಗೊತ್ತಾ? ಯಾರದು? ಆ ರೀತಿ ಪ್ರಾಣಿ ಇದೆಯಾ? ಅದಕ್ಕೆ ತಾನೇ ನಾನು ಹೋಗ್ತಿದ್ದೀನಿ. ನೀವು ನನ್ ಜೊತೆ ಬನ್ನಿ. ನಾವು ಹೋಗ್ತಾ ಹೋಗ್ತಾ ಹಾಡಾಡ್ಕೊಂಡು ಹೋಗೋಣ. ಅರೆ ಸ್ನೇಹಿತ, ಇವತ್ತಲ್ಲ ನೀನ್ ಹೋಗು. ಅಯ್ಯೋ ದೇವ್ರೆ, ಈಗ ಸುರಕ್ಷಿತವಾಗಿದ್ದೀನಿ. ಅಯ್ಯೋ, ಇದು ನೀವು ಯಾರು? ನೀನು ಇಲಿ ತಾನೆ? ನಾನು ಹೇಗಾದ್ರೂ ನನ್ನ ಪ್ರಾಣನ ಕಾಪಾಡ್ಕೊಂಡು ಇಲ್ಲಿಂದ ಹೋಗ್ಲೇಬೇಕು. ನಾನ್ ಕೇಳಿದ್ದು ಕೇಳಿಸಿಲ್ವಾ? ಹೌದು, ನಾನೊಂದು ಇಲಿ.
ನೀನು ಏನ್ ಹೇಳ್ದೆ? ಇಲ್ಲಿನವರೆಗೂ ಯಾರು ಕೂಡ ನನ್ನ ಸೋಲ್ಸಿದ್ದೇ ಇಲ್ಲ. ಶಕ್ತಿಶಾಲಿಯಾಗಿರೋ ಯಾರನ್ನೂ ಇದುವರೆಗೂ ನೀವು ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ಹೇಗೆ ಹೇಳ್ತಿದ್ದೀರಾ? ಹೋ ಹೌದಾ? ಅರೆ ಏನಿಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಇರಿ. ಏನ್ ಅನ್ಕೊಂಡಿದ್ದೀರಾ? ನಾನು ಯಾರು ಅಂತ ಗೊತ್ತಾ? ಈ ಕಾಡಲ್ಲಿರೋ ಎಲ್ಲ ಪ್ರಾಣಿಗಳು ನನ್ನ ನೋಡಿದ್ರೇನೆ ಹೆದರ್ಕೊಂತಾರೆ ಗೊತ್ತಾ? ಸುಳ್ಳು ಹೇಳ್ಬೇಡ, ಸಾಬೀತ್ ಮಾಡು. ಓಕೆ, ನನ್ ಜೊತೆ ಬನ್ನಿ, ಆವಾಗ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ನೀನ್ ಹೇಳ್ತಾ ಇದೀಯ ಅಂತ ಬರ್ತಾ ಇದ್ದೀನಿ. ಹೇ, ಅಯ್ಯೋ, ನನ್ನ ಬಿಟ್ಬಿಡು, ನನ್ನ ಕೊಲ್ಬೇಡ. ಈ ಇಲಿ ಹೇಳಿದ್ದು ನಿಜ ಅಂತ ಅನ್ಸುತ್ತೆ. ಅದು ನಿಜಾನೇ ಹೇಳಿದೆ ಅನ್ಸತ್ತೆ. ಹ? ಇದು ಸಾಧಾರಣವಾದ ಪ್ರಾಣಿ ಅಲ್ಲ. ಅರೆ, ಇಲ್ಲಿ ಹೇಳ್ತಾ ಇದ್ದ ಆ ಕರಡಿ ಎಮ್ಮೆ ಇದೆ ಅಂತ ಅನ್ಸುತ್ತೆ. ನಾನು ತುಂಬಾ ಪಾಪ ಕರಡಿ. ನನ್ನ ಕ್ಷಮಿಸ್ಬಿಡು. ನೀನು ಇಲಿ ಅಂತ ಸಾಧಾರಣವಾಗಿ ಅನ್ಕೊಂಡೆ. ನಿನ್ ತಾಕತ್ತು ಈಗ ನಂಗೆ ಗೊತ್ತಾಗಿದೆ. ದಯವಿಟ್ಟು ನನ್ನ ಬಿಟ್ಬಿಡು. ಸರಿ, ನಾನು ನಿನ್ನ ಕ್ಷಮಿಸ್ತೇನೆ. ಆದ್ರೆ ಇನ್ಮೇಲೆ ಯಾವಾಗ್ಲೂ ನನ್ ಕಣ್ಣು ಕಾಣಿಸ್ಕೊಂಬೇಡ. ಇಲ್ಲಿಂದ ಹೋಗು. ಮುಟ್ಟಾಳ ಇಲ್ಲಿಂದ ಹೋಗ್ಬಿಟ್ಟ. ನಾನು ಸೇಫ್ ಆದೆ. ಕಾಡಿನ ಬಳಿ ಇರುವ ಒಂದು ಊರಲ್ಲಿ ಕಿಂಗಿಣಿ ಎಂಬುವ ಒಂದು ಹಸುವು ಇತ್ತು. ಕಿಂಗಿಣಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಮತ್ತು ತುಂಬಾ ದೊಡ್ಡ ಸೋಂಬೇರಿ. ಅರೆ, ಬೆಳಗಾಗ್ಬಿಡ್ತು. ನಾನೀಗ ಎದ್ದೊಳ್ಬೇಕು. ನಂಗ್ ತುಂಬಾ ಹಸಿವಾಗ್ತಾ ಇದೆ. ನಾನು ನದಿಯ ಬಳಿ ಹೋಗಿ ಅಲ್ಲಿರುವ ಹುಲ್ಲನ್ನು ತಿಂತೀನಿ. ಅಲ್ಲಿರುವ ಹುಲ್ಲು ತುಂಬಾನೇ ರುಚಿಯಾಗಿರುತ್ತೆ. ಹಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ಈಗ್ಲೇ ತಿನ್ಬೇಕನ್ನಿಸ್ತಿದೆ. ಕಿಂಗಿಣಿ, ನಿಲ್ಲು, ಒಬ್ಳೇ ಹೋಗ್ಬೇಡ, ನಾನು ಬರ್ತೀನಿ. ಆನೆಗಳ ಗುಂಪು ನದಿಯ ಬಳಿ ಬಂದಿರುತ್ತೆ. ಒಬ್ಳೇ ಹೋಗೋದು ತುಂಬಾ ಅಪಾಯಕಾರಿ. ಏನಾಗಲ್ಲ ಅಮ್ಮ, ನಾನು ಭದ್ರವಾಗಿರ್ತೀನಿ. ಏನ್ ಮಾಡ್ಲಿ, ಏನ್ ಹೇಳಿದ್ರು ಕೇಳೋದಿಲ್ಲ. ನನಗೆ ಆ ಕುಂಜನಿಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬೆಳಗಾಯ್ತಲ್ವಾ, ಅವನೇನ್ ಇನ್ನೂ ಎದ್ದಿಲ್ವಾ? ನನ್ಗವನ್ ಎಲ್ಲೂ ಇಲ್ಲೂ ಕಾಣಿಸ್ತಿಲ್ಲ. ನಾನು ಅವನ್ ಮನೆಗೆ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಕಿಂಗಿಣಿ ಕರು ಮತ್ತೆ ಕುಂಜನ್ ಎಂಬುವ ಒಂದು ಇರುವೆ ಅದರ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ಲು. ಕುಂಜ, ಕುಂಜ, ಬೇಗ ಆಚೆ ಬಾ, ನಾವ್ ಹೋಗ್ಬೇಕಲ್ವಾ? ನೋಡ್ತಿದ್ರೆ ಬೆಳಗಾದಂಗ ಅನಿಸ್ತದೆ. ಅರೆ, ಏನು ಕಿಂಗಿಣಿ, ಬೆಳಗ್ಗೆ ಎಳ್ಳೊರಟೆ? ಬೇಗ ಬಾ, ನಂಗ್ ತುಂಬಾ ಹಶ್ವಾಗ್ತಿದೆ. ನದಿ ಹತ್ರ ಹೋಗಿ ಅಲ್ಲಿರುವ ಹುಲ್ಲು ತಿನ್ಬೇಕಂತ ಆಸೆ. ಹಾಗಾದ್ರೆ ನೀನ್ ಬೇಗ ಹೋಗಿ ಹುಲ್ಲು ತಿನ್ಬಿಟ್ಟು ಬೇಗ ಬಾ. ನೆನ್ನೆನೆ ನನ್ ಬೇಕಾದ ಆಹಾರ ಅಲ್ಲ ಮನೇಲಿ ತುಂಬಿಸಿಟ್ಟಿದ್ದೇನೆ. ಹಂಗ್ ಹೇಳ್ಬೇಡ ಕುಂಜ, ನನ್ ಜೊತೆ ಬರಲ್ಲ ಅಂತ ಹೇಳೋದು ಸರಿ ಇಲ್ಲ. ಆನೆಗಳ ಗುಂಪು ಆಲ್ರೆಡಿ ನದಿ ಹತ್ರ ಬಂದಿರುತ್ತೆ. ಮಾನ್ಯ ನಾನೇ ತುಂಬಾನೇ ಕೆಟ್ಟವನು. ನನ್ನ ನೋಡ್ದಾಗಲ್ಲ ನನ್ನನ್ನ ಇಟ್ಕೊಳಕ್ ಬರ್ತಾನೆ. ಅವನು ನನ್ನನ್ನ ಹುಲ್ಲು ತಿನ್ನೋದಕ್ಕೆ ಬಿಡೋದೇ ಇಲ್ಲ. ಅವನು ಹುಲ್ಲು ತಿನ್ನಲ್ಲ, ನನ್ನನ್ನ ಕೂಡ ತಿನ್ನಕ್ ಬಿಡೋದಿಲ್ಲ. ಹಾ, ಹಂಗ ಸರಿ. ಅದಕ್ಕೆ ನಾನ್ ಬಂದು ಏನ್ ಮಾಡ್ಲಿ?
ನೀನು ನನ್ ಜೊತೆ ಇದ್ರೆ ಮಾತ್ರ ಸಾಕು. ನಾನು ಹುಲ್ಲನ್ನು ತಿನ್ನುವ ಸಮಯದಲ್ಲಿ ನೀನು ನದಿಯ ಕಡೆ ಗಮನ ಕೊಡು. ಅವ್ರು ಆಚೆ ಬರ್ತಿದಾರೆ ಅಂತ ಗೊತ್ತಾಗುವಾಗ ನಾವಿಬ್ರು ಅಲ್ಲಿಂದ ಓಡೋಗ್ಬಿಡೋಣ. ಓ, ಅದೇನಾ ವಿಷಯ? ಹಾಗಾದ್ರೆ ನಾನ್ ಬರ್ತೀನಿ. ಕುಂಜನ್ ಮತ್ತೆ ಕಿಂಗಿಣಿ ಇಬ್ರು ನದಿಯ ಬಳಿ ಹೋಗ್ತಾರೆ. ಅರೆ ಕಿಂಗಿಣಿ, ನಾವು ಆ ಮನ್ಯನ ಆನೆನ ಅಷ್ಟು ಸುಲಭವಾಗಿ ಹೋಗಕ್ ಬಿಡ್ಬಾರ್ದು. ಅವನೇನು ಆ ಹುಲ್ಲನ್ನ ತಿನ್ನಲ್ಲ, ಮತ್ತೆ ನಿನ್ನನ್ನು ಅವ್ನ್ ತಿನ್ನಕ್ ಬಿಡಲ್ಲ. ಇದು ತುಂಬಾ ಕೆಟ್ಟ ವಿಷಯ ಅಲ್ವಾ? ಹಾ, ನೀನೇನೋ ಸರಿಯಾಗಿ ಹೇಳ್ತಿದ್ಯಾ. ಆದ್ರೆ ನಾವು ಆನೆಗಳ ಜೊತೆ ಏನಾದ್ರೂ ಮಸ್ತಿ ಮಾಡಿದ್ರೆ ಅವ್ರು ನಮ್ಮನ್ನ ಸುಮ್ನೆ ಬಿಡಲ್ಲ. ಆನೆಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತವೆ. ನಮ್ ಕೈಲವ್ರನ್ನ ಸೋಲ್ಸಕ್ಕೆ ಆಗೋದಿಲ್ಲ. ಆದ್ರಿಂದಾನೇ ಮನ್ಯನ ಆನೆಗೆ ತುಂಬಾನೇ ಅಹಂಕಾರ. ಅವನ ಅಹಂಕಾರವನ್ನು ಇವತ್ತು ನಾನು ಭಸ್ಮ ಮಾಡ್ತೀನಿ. ನೀನು ತುಂಬಾ ಚಿಕ್ಕದಾಗಿದೀಯ, ಅದರ ಜೊತೆ ನಿನ್ ಕೈಲಿ ಜಗಳ ಮಾಡಕ್ಕಾಗಲ್ಲ. ಆ ಆನೆ ನಿನ್ ಮೇಲೆ ಕಾಲಿಟ್ರೆ ಸಾಕು, ದಡಾಮ್. ಮತ್ತೆ ಬೇರೆ ವಿಷಯ ನಿಂಗ್ ಗೊತ್ತೇ ಇರುತ್ತೆ. ಹಾ, ನಾನು ಚಿಕ್ಕದಾಗೇ ಇದ್ದೀನಿ, ಅದೇನೋ ನಿಜ. ಆದ್ರೆ ನನ್ ಕೈಲಿ ಕೂಡ ತುಂಬಾ ವಿಷಯಗಳು ಮಾಡಕ್ಕಾಗತ್ತೆ. ಸರಿ, ಬಾ ನೋಡೋಣ ಈ ಚಿಕ್ಕ ಕುಂಜನ್ ಆನೆಗಳನ್ನ ಏನ್ ಮಾಡತ್ತಂತ. ನೀನು ಬರೀ ನೋಡ್ತಿರು, ನನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೋಗು, ನೀನ್ ಹೇಳೋದ್ ಕೇಳ್ತಿದ್ರೇನೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅರೆ, ಭಯ ಪಡ್ಬೇಡ. ಅಲ್ಲಿ ಕಿಂಗಿಣಿ ಹುಲ್ ತಿಂತಾ ಇದೀಯಾ? ಅದಕ್ಕೆ ಇವತ್ತು ಎಲ್ಲಿಂದ ಆ ಧೈರ್ಯ ಬಂತು? ಅದು ನನ್ನ ಇಲ್ಲಿ ನೋಡೇ ಇಲ್ವಾ? ಪರವಾಗಿಲ್ಲ, ನಾನು ಹೋಗಿ ಮಾತಾಡ್ತೀನಿ. ಅರೆ ನೋಡು, ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು? ನೀನು ಏನು ಯೋಚನೆ ಮಾಡದೆ ಹೊಟ್ಟೆ ತುಂಬಾ ಹುಲ್ಲನ್ನು ತಿನ್ನು. ನಾನು ಅಷ್ಟು ಜೋರಾಗಿ ಕೂಗ್ದೆ, ಆದರೂ ಕೂಡ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನಾನು ಹೋಗಿ ಅವ್ರನ್ನ ಹಿಡಿಲೇಬೇಕೀಗ. ಮನ್ಯನ್ ಜೊತೆ ನಾನ್ ಮಾತಾಡ್ತೀನಿ. ಮನ್ಯ, ಅಲ್ಲೇ ಇರು. ಕಿಂಗಿನಿ ಯಾವಾಗ್ಲೂ ನಿನ್ನ ಹಿಂಸೆ ಮಾಡೇ ಇಲ್ಲ. ಹಂಗಿದ್ದಾಗ ಕಾರಣನೇ ಇಲ್ದೆ ನೀನ್ ಯಾಕೆ ಯಾವಾಗ್ಲೂ ಅದಕ್ಕೆ ಹಿಂಸೆ ಕೊಡ್ತೀಯಾ? ಇದೆಲ್ಲ ಹೇಳೋದಕ್ಕೆ ನೀನ್ ಯಾರು? ನಾನು ನಿನ್ ಮೇಲೆ ಕಾಲಿಟ್ರೆ ಹಾಗೆ ಚಟ್ನಿ ಆಗ್ಬಿಡ್ತೀಯ. ನಿಂಗೆ ಜೀವದ ಮೇಲೆ ಆಸೆ ಅಂತ ಇದ್ರೆ ನಮ್ಮಿಬ್ರ ಮಧ್ಯ ನೀನು ಬರ್ಲೇಬಾರ್ದು. ಪುಂಜ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ನನ್ನ ಸೊಂಡ್ಲಿಂದ ಹೊರಗಡೆ ಬಂದ್ಬಿಡು. ನಾನಿಲ್ಲಿಂದ ಅಷ್ಟು ಸುಲಭವಾಗಿ ಆಚೆ ಬರೋದಿಲ್ಲ. ನೀನು ಕಿಂಗನಿಗೆ ಇನ್ಮೇಲೆ ಏನು ತೊಂದರೆ ಕೊಡೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಆಚೆ ಬರ್ತೀನಿ. ಕುಂಜ, ಇಲ್ಲ ಕುಂಜ, ಇನ್ ಮುಂದೆ ಕಿಂಗಿನಿಗೆ ನಾನು ತೊಂದರೆನೇ ಕೊಡೋದಿಲ್ಲ. ದಯವಿಟ್ಟು ಹೊರಗಡೆ ಬಂದ್ಬಿಡು. ಮನಿಯಾ, ನೀನು ಶಕ್ತಿಶಾಲಿ. ಆದ್ರೆ ಬೇರೆಯವ್ರನ್ನ ಭಯ ಪಡಿಸೋದಕ್ಕೆ ಆ ಶಕ್ತಿಗಳನ್ನ ನೀನು ಉಪಯೋಗ ಮಾಡಬಾರ್ದು. ನಿನ್ನ ಶಕ್ತಿಗಳನ್ನು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನೀನು ಉಪಯೋಗಿಸ್ಕೋಬೇಕು. ಅವತ್ತಿಂದ ಮನಿಯನಾನೆ ಯಾವೊಂದು ಜಂತುಗೂ ತೊಂದರೆಯನ್ನು ಕೊಟ್ಟಿಲ್ಲ. ಅದು ಮಾತ್ರ ಅಲ್ಲ, ಕುಂಜನ್, ಕಿಂಗಿನಿ ಮತ್ತೆ ಮನಿಯನ್
ತುಂಬಾನೇ ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಮಂಜಾಡಿ ಅನ್ನೋ ಕಾಡಲ್ಲಿ ಒಂದು ವಯಸ್ಸಾದ ಸಿಂಹ ವಾಸ ಮಾಡ್ತಿತ್ತು. ಒಂದಿವಸ ಅದು ಅದರ ಗುಹೆಯ ಆಚೆ ಇರೋ ಮರದ ಕೆಳಗೆ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿತ್ತು. ಅವಾಗ ತೇಂದುವ ಮಂತ್ರಿ ಅಲ್ಲಿಗೆ ಬರುತ್ತೆ. ಮಹಾರಾಜ, ಪೂರ್ತಿ ಕಾಡನ್ನ ನಾನು ಹುಡ್ಕೊಂಡು ಬಂದ್ಬಿಟ್ಟೆ. ಒಂದು ಜಿಂಕೆ ಸಿಕ್ಕಿದೆ. ಎಲ್ಲಿದೆ ಆ ಜಿಂಕೆ? ಎಲ್ಲಿದೆ? ತಗೊಂಬ, ನಂಗೆ ತುಂಬಾ ಹಶ್ವಾಗ್ತಾ ಇದೆ. ನಿಮ್ಮ ಆಜ್ಞೆಯಂತೆ ಆಗಲಿ. ಮಹಾರಾಜ, ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಹೌದು ಮಂತ್ರಿ, ಅದ್ರ ಬಗ್ಗೆನೇ ಪೂರ್ತಿ ದಿನ ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ವಯಸ್ಸಾಗ್ತಾ ಇದೆ. ನಂಗೆ ನನ್ನ ಯವ್ವನ ಬೇಕು. ಮಹಾರಾಜ, ಚಿಂತೆ ಮಾಡಬೇಡಿ. ನನ್ನ ಹತ್ರ ಒಂದು ಔಷಧಿ ಇದೆ. ಅದು ನಿಮ್ಮ ಕಷ್ಟವನ್ನ ನೀಗಿಸುತ್ತೆ. ನಿಮ್ಮ ಯವ್ವನವನ್ನ ವಾಪಸ್ ತರೋದಕ್ಕೆ ಅದು ಸಹಾಯ ಮಾಡುತ್ತೆ. ನಾ ಅದನ್ನ ನನ್ನ ಜೊತೆಗೆ ತಗೊಂಬರ್ತೀನಿ. ಓಹೋ, ನಿಜಾನಾ? ಹಾಗಾದ್ರೆ ಅದನ್ನ ಬೇಗ ತಗೋಬಾ. ನಾನು ಅದಕ್ಕೋಸ್ಕರನೇ ವರ್ಷದಿಂದ ಕಾಯ್ತಾ ಇದ್ದೀನಿ. ಸರಿ, ನಾ ಅದನ್ನು ಬೇಗ ತಗೊಂಬರ್ತೀನಿ. ಅಯ್ಯೋ, ಈ ಮುದುಕ ಸಿಂಹನ್ಗೋಸ್ಕರ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಇದು ಬರೀ ಜಿಂಕೆ ಮಾಂಸ ಮಾತ್ರ ತಿನ್ನುತ್ತೆ. ನಾನು ಇದಕ್ಕೆ ಯವ್ವನವನ್ನ ಕೊಡ್ಬೇಕು. ಆವಾಗ್ಲೇ ನಾನ್ ಕೆಲಸ ಮಾಡದೇ ಇರಬಹುದು. ಈ ತರ ಹೇಳಿ ತೇಂದುವ ಅಲ್ಲಿಂದ ಹೊರಟು ನರಿ ಹತ್ರ ಹೋಗುತ್ತೆ. ಏಯ್ ಕತ್ತೆ, ಹೋಗಿ ಎಲೆ ಎಲ್ಲ ತಗವ. ಒರೆ ವೈದ್ರೆ, ನಾನು ಕೊತ್ತೆ ಎಲ್ಲೋ. ಬಾಲು. ಅರೆ, ನೀವಿಬ್ರು ಕೂಡ ನೋಡೋದಿಕ್ ಒಂದೇ ರೀತಿನೇ ಇರೋದು. ಆವಾಗ ಆ ಕರಡಿ ದೂರದಲ್ಲಿ ತೇಂದುವ ಬರೋದನ್ನ ನೋಡುತ್ತೆ. ಕೇಳಿ ವೈದ್ರೆ, ಅಲ್ಲಿ ನೋಡಿ ಯಾರು ಬರ್ತಾ ಇದಾರಂತ. ನಿಂಗೇನು ಕಣ್ ಕಾಣಿಸ್ತಿಲ್ಲ? ಅವ್ನು ಬರ್ತಾ ಇರೋದು ಚಿರತೆ ಮಂತ್ರಿ. ನಮ್ಮ ರಾಜ್ಯದ ಮಂತ್ರಿಗೆ ಇಲ್ಲಿ ಬರೋದಕ್ಕೆ ಯಾವ ರೀತಿ ಅವಶ್ಯಕತೆ ಉಂಟಾಯ್ತು? ನಮಸ್ತೆ ವೈದ್ರೆ, ನಾನು ಏನ್ ಹೇಳಲಿ, ನಾನು ದೊಡ್ಡ ಸಮಸ್ಯೆಲಿದ್ದೀನಿ. ಹೌದಾ, ಏನಾಯ್ತು? ನಿಮ್ಗೆ ಗೊತ್ತು ತಾನೆ, ಸಿಂಹರಾಜರಿಗೆ ಈಗ ವಯಸ್ಸಾಗ್ಬಿಟ್ಟಿದೆ. ಅದ್ ನಂಗೆ ಗೊತ್ತು. ವೈದ್ರೆ, ಈ ಔಷಧಿ ಎಲೆಯನ್ನು ನಾನು ಏನ್ ಮಾಡ್ಲಿ? ಅದನ್ನ ಚೆನ್ನಾಗಿ ಅರ್ದು ನಿನ್ ಮುಖದಲ್ಲಿ ಹಚ್ಕೋ. ಏಯ್ ಮೂರ್ಖತ್ತೆ, ಸೈಡಿಗೆ ಹೋಗು. ವೈದ್ರೆ, ಸಿಂಹರಾಜನಿಗೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಅವರು ಜಿಂಕೆ ಮಾಂಸವನ್ನ ಮಾತ್ರ ತಿಂತಾರೆ. ನಂಗೆ ಜಿಂಕೆ ಹುಡುಕಿ ಸುಸ್ತಾಗ್ಬಿಟ್ಟಿದೆ. ಅರೆ, ಎಂತ ಆಯ್ತು? ಇದರಲ್ಲಿ ನನ್ನಿಂದ ಏನ್ ಸಹಾಯ ಮಾಡಕ್ಕಾಗತ್ತೆ? ಅರೆ ವೈದ್ರೆ, ನಾ ಏನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ, ಅವ್ರಿಗೆ ನೀವೇನಾದ್ರೂ ಮಾಡಿ ಅವರಿಗೆ ಯವ್ವನ ಬರೋ ಹಾಗೆ ಏನಾದ್ರೂ ಔಷಧಿ ಕೊಡ್ತೀರಾ? ಅಯ್ಯೋ ದೇವ್ರೆ, ನನ್ ಜೀವ ನನ್ನ ದೇಹದಲ್ಲಿರೋದು ಇವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅರೆ, ಆ ರೀತಿಯೆಲ್ಲ ಏನೂ ಇಲ್ಲ. ನಾನು ಹಂಗೆ ಕೇಳ್ದೆ. ಅವರಿಗೋಸ್ಕರ ಕೆಲಸ ಮಾಡಿ ನಂಗೆ ಸುಸ್ತಾಗ್ಬಿಟ್ಟಿದೆ. ಹೆಂಗಾದ್ರೂ ನೀವು ನನ್ನ ಕಾಪಾಡ್ತೀರಾ ಅಂತ ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ತೇಂದುವೆವಿನ ಸ್ಥಿತಿನ ಅರ್ಥ ಮಾಡ್ಕೊಂಡು ಆ ನರಿ ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಮಾಡುತ್ತೆ. ನೀನು ಏನು ಚಿಂತೆ ಮಾಡದೆ ಹೋಗು. ನಾನು ಸಿಂಹರಾಜರನ್ನ ಯವ್ವನಾವಸ್ಥೆಗೆ ತರ್ತೀನಿ. ನಿಂಗೆ ಖುಷಿನಾ? ತುಂಬಾ ಧನ್ಯವಾದ. ವೈದ್ಯರೇ, ನಂಗ್ ಮುಖ ಎಲ್ಲ ಉರಿತಾ ಇದೆ. ಏಯ್, ಏನೋ ಮಾಡಿದೀಯಾ ನೀನು? ಆ ಔಷಧಿ ಎಲೆನ ಮಸ್ತು ನಿನ್ ಮುಖದಲ್ಲಿ ಹಚ್ಕೋಬಿಟ್ಟಿಯಾ? ನೀವು ತಾನು ಹೇಳಿದ್ರಿ. ಅಯ್ಯೋ ದೇವ್ರೇ, ಸರಿ ಹೋಗೋಣ ಬಾ. ನಾವು ಸಿಂಹರಾಜರನ್ನ ಭೇಟಿಯಾಗ್ಬೇಕು. ತೇಂದುವ ಹಾಗೂ ಸಿಂಹರಾಜ ತುಂಬಾ ಹೊತ್ತಿನಿಂದ ನರಿಗೋಸ್ಕರ ಕಾಯ್ತಾನೆ ಕೂತಿದ್ರು. ಮಂತ್ರಿ, ವೈದ್ಯರು ಎಲ್ಲಿದ್ದಾರೆ? ಸ್ವಲ್ಪ ಸಮಯ ಕಾಯೋಣ, ಅವರು ಖಂಡಿತ ಬರ್ತಾರೆ. ಔಷಧಿ ತರಕ್ಕೆ ಸಮಯ ಆಗ್ಬೋದು. ಅರೆ ಮಹಾರಾಜರೇ, ಅಲ್ಲೋಡಿ, ಅವ್ರು ಬರ್ತಾ ಇದ್ದಾರೆ. ನಮಸ್ಕಾರ ಮಹಾರಾಜ. ನಮಸ್ತೆ. ಈ ಪ್ರಾಣಿ ಯಾರು? ರಾಜ ಅವ್ರೆ, ಇವನು ನನ್ನ ಸಹಾಯಕ, ಕತ್ತೆ. ಕರಡಿ. ಕರಡಿ. ಹೆದರಿಕೆ ಆಗ್ತಿದ್ಯಾ? ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಆದ್ರೆ ಇವನು ತುಂಬಾ ಮುಖ್ಯವಾದವನು. ಜೇನುತುಪ್ಪ ಕೊಟ್ರೆ ಕುಡಿತಾನೆ, ಮತ್ತೆ ಎಲ್ಲ ಕೆಲಸವನ್ನ ನಾವು ಮಾಡ್ಕೊಡ್ತಾನೆ. ದೀರ್ಘವಾಗಿ ಉಸಿರು ತಗೊಳ್ಳಿ ನೋಡೋಣ.
ನಿಮ್ಗೆ ಏನಾದ್ರು ಪೆಟ್ಟು ಬಿದ್ದಿದ್ಯಾ ಅಥವಾ ಏನಾದರೂ ನೋವಿದೆಯಾ? ಎಲ್ಲಾದರೂ ಬಿದ್ಬಿಟ್ರಾ? ಯಾರಾದ್ರೂ ನಿಮ್ಮನ್ನ ಹೊಡೆದ್ರ? ಇಲ್ಲ ಇಲ್ಲ. ಅರೆ ಇಲ್ಲ ಇಲ್ಲ, ನಿಮ್ಮ ಕಣ್ಣು ತುಂಬ ವೀಕಾಗಿ ಕಾಣ್ತಾ ಇದೆ. ಹೌದಾ? ಹಾಂ, ಆದರೆ ಚಿಂತೆ ಮಾಡಬೇಡಿ, ಇದರ ಔಷಧಿ ನನ್ನ ಹತ್ರ ಇದೆ. ಇದು ಆನೆ ಮಾಂಸದಿಂದ ಮಾಡಿದ ಔಷಧಿ. ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ತಗೊಳ್ಳಿ. ಇದು ಜಿಂಕೆ ತೈಲ. ಇದನ್ನ ಸಂಜೆ, ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ತಗೊಳ್ಳಿ. ಮಹಾರಾಜ, ಈ ಔಷಧಿಯನ್ನ ನೀವು ಸರಿಯಾಗಿ ತಗೊಳ್ಳಿ. ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿನ್ನಿ. ಇಲಿ, ಮೊಲ ಅಥವಾ ಈ ಹಲ್ಲಿ. ಮತ್ತೆ ಇನ್ನೊಂದು ವಿಷಯ, ನೀವು ನಿಮ್ಮ ಶಿಕಾರಿಯನ್ನ ನೀವಾಗಿಯೇ ಹಿಡಿದು ತಿನ್ಬೇಕು. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಒಳ್ಳೆ ರೀತಿ ಇದೆಲ್ಲವನ್ನ ಪಾಲನೆ ಮಾಡಿದ್ರೆ ನಾನು ಮತ್ತೆ ಯೌವನಾವಸ್ಥೆಗೆ ಬರ್ತೀನಾ? ಹಾ, ಖಂಡಿತ ಖಂಡಿತ ಸರಿಯಾಗ್ತೀರಾ ನೀವು. ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ತುಂಬಾನೇ ಖುಷಿ ಪಡ್ತಾರೆ. ತಾನು ಜವಾನನಾಗ್ಬೋದು ಅಂತ ಹೇಳಿದ್ದನ್ನ ಕೇಳಿ ಹಾಗೂ ನರಿಗೆ ತುಂಬಾ ಬಹುಮಾನನೂ ಕೊಡ್ತಾರೆ. ಆಮೇಲೆ ಹೊರಡುವಾಗ ನರಿ ಹೇಳುತ್ತೆ, ಮಹಾರಾಜ್ ಅವರೇ, ಇನ್ನೊಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಒಂದು ಶಿಕಾರಿಯನ್ನ ಮಾಡಿದ್ರೂ ಕೂಡ ಅದರಲ್ಲಿ ಅರ್ಧ ಭಾಗವನ್ನ ವಯಸ್ಸಾದ ಒಂದು ಪ್ರಾಣಿಗೆ ನೀವು ಕೊಡ್ಬೇಕು. ಆ ವಯಸ್ಸಾದ ಪ್ರಾಣಿ ದೂರದಲ್ಲಿ ಒಂದು ಮಂದಾರ ಪರ್ವತ ಅಂತ ಇದೆ, ಅಲ್ಲಿ ಒಂದು ಆಲದ ಮರದ ಕೆಳಗಡೆ ಅದು ಕುಳಿತಿರುತ್ತೆ. ನೀವ್ ಹೇಳೋ ರೀತಿ ಆ ಪ್ರಾಣಿ ಇರತ್ತಾ? ಹಾ, ಖಂಡಿತ ಅಲ್ಲೇ ನಿಮಗೆ ಸಿಗುತ್ತೆ. ನೀವು ಒಂದ್ ವೇಳೆ ಅರ್ಧ ಬೇಟೆಯನ್ನ ಆ ಪ್ರಾಣಿ ಕೊಟ್ರೆ ಮಾತ್ರ ಔಷಧ ಕೆಲಸ ಮಾಡುತ್ತೆ. ವೈದ್ಯ ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ಅವರ ರೋಗನೆಲ್ಲ ಮರೆತು ಚಿಕ್ಕ ಪ್ರಾಣಿಗಳನ್ನ ಬೇಟೆಯಾಡೋದನ್ನ ಶುರು ಮಾಡುತ್ತೆ. ಆಮೇಲೆ ಆ ಬೆಟ್ಟದ ಮೇಲಿರೋ ಆಲದ ಮರದ ಹತ್ರ ಆ ಸಿಂಹರಾಜ ಹೋಗುತ್ತೆ. ಅಲ್ಲಿ ವಯಸ್ಸಾದ ನರಿ ಕೂತಿರೋದನ್ನ ಸಿಂಹರಾಜ ನೋಡುತ್ತೆ. ಓ, ಒಳ್ಳೆ ಸಮಯ. ಯಾವುದೋ ವಯಸ್ಸಾದ ನರಿ ಇದೆ. ವಯಸ್ಸಾದ ನರಿಯೇ, ತಗೋ. ನಾಳೆನೋ ಇಲ್ಲೇ ನೀನು ಇದ್ರೆ ನಾನಿಂಗೆ ಆಹಾರ ಕೊಡ್ತೀನಿ. ನಾನು ಅದೃಷ್ಟ ಮಾಡಿರ್ಬೇಕು, ನೀವು ನನ್ನ ಭೇಟಿ ಆಗ್ತಾ ಇದ್ದೀರಾ. ನೀವು ಒಬ್ಬ ರಾಜರು, ನೀವು ಮಹಾನ್. ಮೂರ್ಖ ರಾಜ, ಎಲ್ಲ ದಿನ ಹಿಂಗೆ ಆದ್ರೆ ನಾನು ಬೇಟೆಯಾಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಈ ತರ ಯೋಚನೆ ಮಾಡಿ ಸಿಂಹರಾಜ ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಡುತ್ತೆ. ಆಮೇಲೆ ಇದೇ ಅದರ ಅಭ್ಯಾಸವಾಗುತ್ತೆ. ಪ್ರತಿದಿನ ಆ ವಯಸ್ಸಾದ ನರಿ ಸಿಂಹ ಬರೋದಕ್ಕೋಸ್ಕರ ಕಾಯ್ತಿತ್ತು. ಪ್ರತಿ ದಿವಸ ಸಿಂಹರಾಜ ಈ ತರ ಮಾಡೋದನ್ನ ನೋಡಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಸಿಂಹನ ನೋಡಿ ತುಂಬಾ ಹೆದರ್ತಿತ್ತು. ಆಮೇಲೆ ಹೀಗೆ ಒಂದು ದಿವಸ, ಈಗ ನಾವು ಏನ್ ಮಾಡೋದು? ನಮ್ಮ ಪ್ರಾಣನು ಹೋಗೋ ಸಮಯ ಬಂದು. ಅರೆ, ನಾವೊಂದು ಉಪಾಯವನ್ನ ಹುಡುಕ್ಬೇಕು. ಎಂತ ದಾರಿ ಅದು? ನಾವು ಕಾಡನ್ ಬಿಟ್ಟು ಸಿಟಿಗೆ ಹೋದ್ರೆ ಜನರ್ ನಮ್ಮನ್ನ ಹಿಡ್ಕೋತಾರೆ, ಇಲ್ಲಿದ್ರೆ ಸಿಂಹ ನಮ್ಮನ್ನ ಹಿಡ್ಕೋತಾನೆ. ಸರಿಯಾಗಿ ಹೇಳ್ದೆ, ನಾವು ಎಲ್ಲೇ ಹೋಗಕ್ಕಾಗಲ್ಲ, ತುಂಬಾ ಅಪಾಯಕಾರಿ. ನಾವ್ ಈ ರೀತಿ ಸಾಯೋದಕ್ಕ ಜನ್ಮವನ್ನ ತಗೊಂಡ್ವಿ. ಎಲ್ಲ ಅದನ್ನ ನಾವ್ ಹೇಗ್ ಮಾಡಕ್ಕಾಗತ್ತೆ? ಇದ್ರ ಹಿಂದ್ಗಡೆ ಇರೋದು ಆ ನರಿನೇ. ಆ ರೀತಿ ಇದ್ರೆ ಒಂದು ಉಪಾಯವಿದೆ. ಏನು ಉಪಾಯ? ಇದರ ಸಹಾಯಕ ಆ ಕರಡಿ ನಂಬರ್ 1 ಮೂರ್ಖ. ಅದು ಮಾತ್ರವಲ್ಲ, ಅವನಿಗೆ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ. ನಾವೇನಕ್ಕೆ ನಮ್ಮ ಸಹಾಯಕ್ಕೆ ತಗೊಂಬಾರ್ದು? ಸರಿಯಾಗಿ ಹೇಳ್ದೆ, ಈಗ ನನ್ ಜೊತೆ ಬಾ. ಆಮೇಲೆ ಈ ತರ ಅವರ ಸಮೂಹದಿಂದ ಒಂದು ಇಲಿ ಹಾಗೂ ಮೊಲ ಕರಡಿನ ನೋಡಕ್ಕೆ ಅಂತ ಹೊರಡುತ್ತೆ. ಓ ಬಾಲು ಅಣ್ಣ, ಯಾರು ನೀವು ಯಾರಂತನೂ ಗೊತ್ತಾಗ್ತಿಲ್ಲ. ನಾವು ನಿನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀವಿ. ನನ್ನನ್ನ ಏನಕ್ಕೆ? ನೀವು ಈ ಕಾಡಲ್ಲೇ ದೊಡ್ಡವರಲ್ವಾ, ಅದಕ್ಕೆ ನಿಮ್ಗೆ ಗಿಫ್ಟ್ ಕೊಡೋಣ ಅಂತ ನಾವು ಬಂದಿದ್ದೀವಿ. ಹುಡುಗರನ? ಏನ್ ಹುಡುಗರ? ಜೇನುತುಪ್ಪ. ಜೇನುತುಪ್ಪನ ನೋಡಿದ ತಕ್ಷಣ ಕರಡಿ ಅದನ್ನ ಬೇಗ ಬೇಗ ತಿನ್ನಕ್ಕೆ ಶುರು ಮಾಡುತ್ತೆ. ಕರಡಿ ಅಣ್ಣ, ನಮ್ಮನ್ನ ಹೇಗಾದ್ರೂ ನೀವೇ ಕಾಪಾಡ್ಬೇಕು. ಓಹೋ, ಇದೋ ಸಮಾಚಾರ. ನೀವ್ ನಮ್ಗೆ ಸಹಾಯ ಮಾಡಿದ್ರೆ ಇನ್ನ ಸ್ವಲ್ಪ ಜೇನುತುಪ್ಪನ ನಾನ್ ತರ್ತೀನಿ. ಹಾಗಿದ್ದಲ್ಲಿ ನಾನ್ ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಬನ್ನಿ, ಸಿಂಹರಾಜರ ಹತ್ರ ಹೋಗಿ ಎಲ್ಲವನ್ನು ಹೇಳೋಣ.
ಕರಡಿ ಇಲಿ ಮೊಲ ಇದನ್ ನೋಡಿ ತುಂಬಾ ಹೆದರ್ಕೊಂಡಿತ್ತು. ಆದ್ರೂನು ಅವರು ಸಿಂಹದ ಹತ್ರ ಎಲ್ಲದನ್ನು ಹೇಳ್ತಾರೆ. ಸಿಂಹರಾಜ, ನೀವು ಮೂರ್ಖರು. ಎಂತ ಹೇಳ್ದೆ? ಅರೆ ಅವನು ಎಂತ ಹೇಳ್ತಾ ಇದ್ದಾನಂದ್ರೆ, ನೀವು ಆ ನರಿಯ ಮಾತನ್ನ ಕೇಳಿ ನೀವು ಮುಟ್ಟಾಳ್ರಾಗ್ತಾ ಇದ್ದೀರಾ. ಹೌದು ರಾಜ, ಇದು ಸತ್ಯ. ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ನಾವು ಅದನ್ನ ಸಾಬೀತ್ ಮಾಡ್ತೀವಿ. ಒಂದ್ ವೇಳೆ ಬೇಕಂದ್ರೆ ನೀವು ನನ್ನನ್ನ ಆಲದ ಮರದ ಹತ್ರ ತಗೊಂಡೋಗಿ ಬಿಡಿ. ವಯಸ್ಸಾದ ಆ ನರಿ ಹತ್ರ ನನ್ನನ್ನ ಬಿಟ್ಟು ಆಮೇಲೆ ಬೇಕಿದ್ರೆ ನೋಡಿ. ಅದು ವಯಸ್ಸಾದ ನರಿ ಅಲ್ಲ, ವೈದ್ಯ ನರಿ. ನಿಮ್ಗೆ ಮೋಸ ಮಾಡಿದ ನರಿ. ಅವ್ರು ಹೇಳಿದ ತರಾನೇ ಸಿಂಹ ಇಲಿ ಮತ್ತೆ ಮೊಲನ ಆ ವಯಸ್ಸಾದ ನರಿ ಹತ್ರ ಬಿಟ್ಟು ಹೋಗುತ್ತೆ. ಆಮೇಲೆ ಸಿಂಹ ಆ ನರಿ ಏನ್ ಮಾಡ್ತಿದೆ ಅನ್ನೋದನ್ನ ನೋಡ್ತಿತ್ತು. ನಿಮ್ಮ ಮೂರ್ಖತನ, ನನ್ನ ಬುದ್ಧಿವಂತಿಕೆಯಿಂದ ನಾನು ಯಾವುದೇ ರೀತಿ ಶ್ರಮ ಪಡೆದ ದಿನ ಚೆನ್ನಾಗಿ ತಿಂತಾ ಇದ್ದೀನಿ. ಆರಂಭ ಮಾಡೋಣ. ಏಯ್ ಕೇಳು, ನೀನು ಈ ಕಾಡಿನ ರಾಜನಿಗೆ ಮೋಸ ಮಾಡುದ್ಯಾ? ಅರೆ ಅರೆ ಮಹಾರಾಜ, ನನ್ನನ್ನು ಕೊಲ್ಬೇಡಿ. ನಾನು ಈ ಕಾಡನ್ನ ಬಿಟ್ಟು ತುಂಬಾ ದೂರಕ್ಕೆ ಹೋಗ್ಬಿಡ್ತೀನಿ. ಮಹಾರಾಜ, ದಯವಿಟ್ಟು ಕೃಪೆ ತೀರಿಸಿ ನನ್ನ ಬಿಟ್ಬಿಡಿ. ರಾಜ, ಒಂದ್ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ವಯಸ್ಸಾಗುತ್ತೆ, ಆದ್ರೆ ಮನಸ್ಸು ತುಂಬಾ ಶಕ್ತಿವಂತವಾಗಿದ್ರೆ ಶರೀರ ಕೂಡ ತುಂಬಾ ಶಕ್ತಿವಂತವಾಗಿರುತ್ತೆ.